ಅಮ್ಮ ಒಂದು ನಿಮಿಷ. ಯಾಕೋ ಹೇಳೋ, ಏನಾಯ್ತು ಶ್ರೀಕಾಂತ? ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಮ್ಮ. ಹೊರಟೇ ಬಿಟ್ಟಿಯಾ? ಸರಿ, ಹೋಗ್ಬ. ನೋಡು, ದೊಡ್ಡ ಊರಿಗೆ ಹೋಗ್ತಾ ಇದೀಯಾ, ಎಂಥ ಜನ ಇರ್ತಾರೋ ಏನೋ ಅಲ್ಲಿ. ಯಾರು ನಂಬಕ್ಕೆ ಹೋಗ್ಬೇಡ ನೀನು. ಹೊತ್ತಿಗೆ ಊಟ ಮಾಡು. ನಿನ್ನ ಆರೋಗ್ಯದ ಕಡೆ ಲಕ್ಷ್ಯ ಇರಲಿ. ಬಿಸಿಲಲ್ಲಿ ಜಾಸ್ತಿ ತಿರುಗಬೇಡ. ಅಮ್ಮ, ನನ್ನನ್ನು ನಾನು ನೋಡ್ಕೊಳ್ತೀನಿ, ನೀನು ಹುಷಾರು. ಶ್ರೀಕಾಂತ, ನೀ ಬೇಗ ಬಂದ್ಬಿಡ್ತೀಯಲ್ಲ? ಕೆಲಸ ಮುಗಿದ ತಕ್ಷಣ ಬಂದ್ಬಿಡ್ತೀನಿ. ಬರ್ತೀನಿ. ಮಲ್ಲಿ ಕಾಯ್ತಾ ಇದ್ದಾಳೆ, ಅವಳಿಗೆ ಹೇಳ್ಬಿಟ್ಟು ಹೊರಡ್ತೀನಿ. ಹಾಗೆ ಮಾಡು. ನಾ ಹೇಳಿದ್ದೆಲ್ಲ ನೆನಪಿದೆ ತಾನೆ ನಿನಗೆ? ಹೋಗ್ಬ. ಶ್ರೀಕಾಂತ, ಆಗಾಗ ಫೋನ್ ಮಾಡೋದನ್ನ ಮರಿಬೇಡ. ದಿನಕ್ಕೊಂದ್ಸಲ ತಪ್ಪದೆ ಫೋನ್ ಮಾಡ್ತೀನಿ. ನೋಡ್ಲಾ? ಹೋಗ್ಬ. ನಾನು ಬರ್ತೀನಿ ಮಲ್ಲಿ. ಸರಿ, ಹೋಗಿ ಬನ್ನಿ. ಏನಾದರೂ ಹೇಳಿದ್ಯಾ? ಇಲ್ಲ. ಏನಾದರೂ ಹೇಳಬೇಕಾ? ಇಲ್ಲ ಚಿಕ್ಕೇಶ್ಮಾನ್ರೆ. ಇಲ್ಲ, ನೀನು ನನಗೇನೋ ಹೇಳಬೇಕು. ಇಲ್ಲ ಅಂದೆ. ಇಲ್ಲ ಮಲ್ಲಿ, ನೀನು ನನಗೆ ಏನೋ ಹೇಳಬೇಕು ಅಂದೆ. ಏನು ಹೇಳಬೇಕಿತ್ತು? ಚಿಕ್ಕ ಯಜಮಾನ್ರೆ, ನೀವಿಲ್ಲದೆ ಈ ಮನೇಲಿ ನಾನೊಬ್ಳೆ ಹೇಗಿರಲಿ? ಚಿಕ್ಕ ಯಜಮಾನ್ರೆ, ನೀವಿಲ್ಲದೆ ಈ ಮನೆಯಲ್ಲಿ ಹೇಗಿರಲಿ? ನೀವಂದರೆ ನನಗೆ ತುಂಬ ಇಷ್ಟ. ನನಗೆ ನೀವಂದರೆ ತುಂಬ ಇಷ್ಟ. ಅಬ್ಬಾ, ಏನು ಪ್ರೀತಿ, ಏನು ಮಮಕಾರ. ಮಾತೃವಾತ್ಸಲ್ಯ ಅಂದರೆ ಇದೇ ಇರಬೇಕು ಅಲ್ಲ. ನಾನು ಎಷ್ಟು ಸಲ ಸಿಟಿಗೆ ಹೋಗಿ ಬಂದಿದ್ದೀನಿ. ಯಾವತ್ತಾದರೂ ಒಂದು ದಿನ ನನ್ನನ್ನು ನೀ ಕಳಿಸ್ಕೊಟ್ಟಿದ್ಯಾ? ಹುಷಾರಾಗಿ ಹೋಗ್ಬಾ, ಆರೋಗ್ಯ ಚೆನ್ನಾಗಿ ನೋಡ್ಕೋ ಅಂತ ಹೇಳಿದ್ಯಾ? ನೀನು ಯಾವತ್ತಾದರೂ ನನಗಿಷ್ಟೇ ಪ್ರೀತಿಯಿಂದ ಅಮ್ಮ ಹೋಗಿ ಬರ್ತೀನಿ ಅಂತ ಹೇಳಿದೀಯಾ? ಇಲ್ವಲ್ಲ. ಅದು ಯಾವಾಗ ಹೋಗ್ತೀಯೋ, ಎಲ್ಲಿಗೆ ಹೋಗ್ತೀಯೋ, ಯಾವಾಗ ಬರ್ತೀಯೋ ಒಂದೂ ಗೊತ್ತಾಗಲ್ಲ. ನೀನು ಬರ್ತಾ ಬರ್ತಾ ನಿಮ್ಮ ಅಪ್ಪನ ಥರಾನೇ ಆಗ್ತಾ ಇದೆಯಾ. 108 ವ್ಯವಹಾರಗಳು ನಿಮ್ಮದು. ಯಾರಿಗೆ ಗೊತ್ತು ಅದು ಏನು ಮಾಡ್ತೀಯೋ ಬಿಡ್ತೀಯೋ. ನೀನು ಏನು ಬೇಕಾದರೂ ಹೇಳು, ಆದರೆ ಒಂದು ಮಾತಂತೂ ಸತ್ಯ, ನಿನಗೆ ನನಗಿಂತ ಶ್ರೀಕಾಂತನ ಮೇಲೆ ಪ್ರೀತಿ ಜಾಸ್ತಿ. ಖಂಡಿತ ಇಲ್ಲ ಕಣೋ, ಖಂಡಿತ ಇಲ್ಲ. ನೋಡು, ತಾಯಿ ಆದವಳು ಯಾವತ್ತೂ ಈ ಥರ ಮಾಡೋದಿಲ್ಲ. ಅವಳಿಗೆ ಎಲ್ಲ ಮಕ್ಕಳು ಒಂದೇ. ನನಗೂ ಹಾಗೆ ಜಗದೀಶ. ನನಗೆ ನೀ ಬೇರೆ ಅಲ್ಲ, ಶ್ರೀಕಾಂತ ಬೇರೆ ಅಲ್ಲ. ನಿಮ್ಮಿಬ್ಬರ ಮೇಲೆ ನಾನು ಜೀವನೇ ಇಟ್ಕೊಂಡಿದ್ದೀನಿ. ಅದೇನು ಗೊತ್ತಾ ಜಗದೀಶ, ನೀನು ಧೈರ್ಯವಂತ, 100 ಜನನ ಎದುರಿಸ್ತೀಯ, ವ್ಯವಹಾರದ ಜ್ಞಾನ ಗೊತ್ತಿದೆ, ಸಿಟಿಗೆ ಹೋಗ್ತಾನೆ ಇರ್ತೀಯ, ಬರ್ತಾನೆ ಇರ್ತೀಯ. ನಿನಗೆ ನಾನು ಹೇಳೋದು ಏನಿದೆ ಹೇಳು. ಆದರೆ ಶ್ರೀಕಾಂತ ಹಾಗಲ್ಲ. ಅವನಿಗೆ ವ್ಯವಹಾರದ ಜ್ಞಾನ ಇಲ್ಲ, ಸಿಟಿಗೆಲ್ಲ ಯಾವತ್ತೂ ಹೋದೋನೇ ಅಲ್ಲ. ಅವನು ಸಣ್ಣ ಮಗು ಥರ. ಅದಕ್ಕೆ ಅವನಿಗೆ ಜೋಪಾನ ಅಂತ ಹೇಳಿದೆ ಅಷ್ಟೆ.
ಮಗುನ ಇವನು ಅಲ್ಲಿ ನೋಡು. ಮಗು ಮಾಡೋ ಕೆಲಸನ ಇದು. ನೀನೇ ಮೆಚ್ಕೋಬೇಕು ಈ ಮಗುನ. ನೀವು ಊರಿಗೆ ಹೋಗ್ತಿರೋದು ನನಗೆ ತುಂಬ ಬೇಜಾರಾಗ್ತಿದೆ. ನೀವು ಊರಿಗೆ ಹೋಗ್ತಿರೋದು ನನಗೆ ತುಂಬ ಬೇಜಾರಾಗ್ತಿದೆ. ನಿಮ್ಮನ್ನು ಬಿಟ್ಟು ಒಂದು ನಿಮಿಷನೂ ನನಗಿರೋಕ್ಕಾಗಲ್ಲ. ನೀವಿಲ್ಲದೆ ನನಗೆ ಒಂದು ನಿಮಿಷನೂ ಇರೋಕ್ಕಾಗಲ್ಲ. ಒಂದು ನಿಮಿಷ ಅಲ್ಲ, ಒಂದು ಕ್ಷಣನೂ ಇರೋಕ್ಕಾಗಲ್ಲ. ನೀವಿಲ್ದಿರೋ ಈ ಮನೆ, ಈ ಪ್ರಪಂಚ ಎಲ್ಲ ಶೂನ್ಯ ಅನ್ಸುತ್ತೆ. ಬರೀ ಖಾಲಿ ಖಾಲಿ ಅನ್ಸುತ್ತೆ. ಚಿಕ್ಕ ಯಜಮಾನ್ರೆ, ನೀವು ಓದಿರೋರು, ತುಂಬ ಬುದ್ಧಿವಂತರು. ನೀವು ಸಿಟಿ ನೋಡಿದ್ದೀರ. ನಿಮ್ಮದು ದೊಡ್ಡ ಪ್ರಪಂಚ, ವಿಶಾಲವಾದದ್ದು. ಆದರೆ ಈ ಮಲ್ಲಿಗೆ ನೀವೇ ಪ್ರಪಂಚ. ನನ್ನ ಮರಿಬೇಡಿ. ಇಲ್ಲ ಮಲ್ಲಿ, ನಾನು ಖಂಡಿತ ಮರೆಯಲ್ಲ. ನನ್ನ ಮನಸ್ಸಿನ ತುಂಬ ನೀನೇ ತುಂಬಿಕೊಂಡಿದ್ದೆ. ನಿನ್ನ ಬಿಟ್ಟಿರೋಕ್ಕಾಗಲ್ಲ ನನಗೆ. ಇಲ್ಲಿಂದ ಬರೀ ನನ್ನ ದೇಹ ಮಾತ್ರ ಹೋಗ್ತಿದೆ. ನನ್ನ ಜೀವ, ನನ್ನ ಉಸಿರು ಎಲ್ಲ ನಿನ್ನ ಸುತ್ತಾನೆ ಸುತ್ತಾಡ್ತಿರುತ್ತೆ. ಆದಷ್ಟು ಬೇಗ ಬಂದ್ಬಿಡ್ತೀನಿ. ಕಾಯ್ತಿರ್ತೀನಿ. ಶ್ರೀಕಾಂತ ಎಲ್ಲಿ ಕಾಣ್ತಾನೆ ಇಲ್ವಲ್ಲ?
ಅವನು ಬೆಳೆ ಮಾರೋದಕ್ಕೆ ಅಂತ ಸಿಟಿಗೆ ಹೋಗಿದ್ದಾನೆ. ಓ ಬಟ್ ಶ್ರಾವಣಿನ ಕೇಳಿದ್ದಕ್ಕೆ ಗೊತ್ತಿಲ್ಲ ಅಂದ್ಲು. ಅದು ಶ್ರಾವಣಿನ ಕೇಳಿದರೆ ಪಾಪ ಅವಳಿಗೇನು ಗೊತ್ತಾಗತ್ತೆ ಇವಾಗ. ಮಲ್ಲಿನ ಕೇಳಿದರೆ ಗೊತ್ತಾಗಿರೋದು. ಈ ಮನೇಲಿ ಕಟ್ಕೊಂಡೋಳ್ಗಿಂತ ಇಟ್ಕೊಂಡೋಳ್ಗೆ ಬೆಲೆ ಜಾಸ್ತಿ. ಅಲ್ಲ ಬಾವ, ಶ್ರೀ ಹೋಗುವಾಗ ಹೋಗ್ತಾ ಇದೀನಿ ಅಂತ ಒಂದು ಮಾತು ಕೂಡ ಹೇಳಿಲ್ಲ ಗೊತ್ತಾ. ನಾನು ಅಲ್ಲೇ ಇದ್ನಲ್ಲ, ಒಂದು ಕ್ಷಣ ನನಗೆ ಶ್ರೀಕಾಂತನ ಹೆಂಡ್ತಿ ನೀನಾ ಅಥವಾ ಈ ಮಲ್ಲಿನ ಅಂತ ಗೊತ್ತೇ ಆಗಲಿಲ್ಲ. ತಿಪ್ಪೆ ಮೇಲೆ ಬಿದ್ದಿರ್ಬೇಕಾದವ್ರಿಗೆಲ್ಲ ಈ ಮನೇಲಿ ಎಂಥ ಮರ್ಯಾದೆ ನೋಡಿ. ಈ ದರಿದ್ರದವಳು ಅಶ್ರೀಗ ಅದೇನು ಮಂಕು ಬುದ್ಧಿ ಎರ್ಚಿದಾಳೋ ಏನೋ. ಶ್ರಾವಣಿ, ಪಾಪ ಮಲ್ಲಿಗೆ ಯಾಕೆ ಸುಮ್ಮನೆ ಬೈತೀಯ? ಅವಳಿಗೇನು ಗೊತ್ತಿದೆ ಹೇಳು. ಎಲ್ಲಾರನ್ನೂ ಪಾಪ ಅನ್ಬೇಡಿ, ಸುಮ್ಕೆ ಊಟ ಮಾಡಿ ನೀವು. ಇದಾಗೋಯ್ತು. ಶ್ರಾವಣಿ, ಎಲ್ಲ ಹೆಣ್ಣು ಮಕ್ಕಳಿಗೂ ತನಗೆ ರಾಜ್ಕುಮಾರ ಸಿಗಬೇಕು ಅಂತ ಆಸೆ ಇರಲ್ವಾ? ಆದರೆ ಆ ಆಸೆ ಎಲ್ರಿಗೂ ಈಡೇರಲ್ಲ. ನಮ್ಮಲ್ಲಿ ಪಾಪ ಅದೃಷ್ಟವಂತೆ, ಯಾವ ತೊಂದರೆ ತಾಪತ್ರನೂ ಇಲ್ಲದೆ ಏನೂ ಕಷ್ಟಪಡದೆ ಈ ದೊಡ್ಡ ಮನೆ ಕಿರಿ ಮಗ ಶ್ರೀಕಾಂತನೇ ಸಿಕ್ಬಿಟ್ಟಿದ್ದಾನೆ. ಅವಕಾಶ ಸಿಕ್ಕಿದಾಗ ಅದನ್ನು ಕಳ್ಕೊಳ್ಳೋದಕ್ಕೆ ಇವಳೇನು ದಡ್ಡಿನ? ಅಯ್ಯೋ, ಅವಳು ಯಾಕೆ ಬಾಬಾ ದಡ್ಡಿ ಆಗ್ತಾಳೆ? ಇಳು ದಡ್ಡಿ ಆಗಿರೋದು ನಾನು. ಈ ಶ್ರಾವಣಿ, ನಿನ್ನೆ ನೀನು ಯಾಕೆ ದಡ್ಡಿ ಅಂತ ಅನ್ಕೋತೀಯಾ? ನೀನಲ್ಲ ದಡ್ಡಿ, ಇಂಥವ್ಳ ಹಿಂದೆ ಸುತ್ತಾ ಇದ್ದಾನಲ್ಲ ಬುದ್ಧಿ ಇಲ್ಲದೆ ಅವನು ದಡ್ಡ. ಈ ಹಳ್ಳಿ ಹುಡುಗಿಯರು ತುಂಬ ಚಾಲಾಕಾಗಿರ್ತಾರೆ. ಬೆರಳು ತೋರಿಸಿದ್ರೆ ಹಸ್ತನೇ ನುಂಗ್ತಾರೆ ಅನ್ನಲ್ವಾ? ಆದರೆ ನಮ್ಮಲ್ಲಿ ದೇಹನೇ ನುಂಕ ಬಿಡ್ತಾರೆ. ಅಲ್ವಾ ಮಲ್ಲಿ? ನಿಲ್ಲಿಸ್ತೀರಾ ನಿಮ್ಮ ಮಾತುಗಳನ್ನ? ಬಾಯಿಗೆ ಬಂದಾಗೆಲ್ಲ ಅಂದಾಯ್ತಲ್ಲ, ಇನ್ನೂ ತೃಪ್ತಿ ಆಗಿಲ್ಲ ನಿಮಗೆ? ಇಲ್ಲಿ ನೋಡಿ, ಯಾರು ನಿಮ್ಗಳ ಕೈಲಿ ಬಾಯಿಗೆ ಬಂದಾಗ ಅನ್ನಿಸ್ಕೊಂಡು ಈ ನರಕದಲ್ಲಿ ಬದುಕಬೇಕು ಅನ್ನೋ ಆಸೆ ಯಾರಿಗೂ ಇರಲ್ಲ. ಪರಿಸ್ಥಿತಿ ಹಾಗೆ ತಂದಿಟ್ಟಿರತ್ತೆ. ಇವಳಿಗೆ ಬಂದಿರೋ ಕೆಟ್ಟ ಪರಿಸ್ಥಿತಿ ಅಂದ್ರೆ ಅವಳ ಬಡತನ ಅವಳನ್ನ ಈ ಸ್ಥಿತಿಗೆ ತಂದಿಟ್ಟಿದೆ. ಇವಳಿಗೆ ಈ ಪರಿಸ್ಥಿತಿ ತಂದಿಟ್ಟವ್ರು ಯಾರು? ನೀನ್ ತಾನೆ? ನೀನು ನಿಮ್ಮ ಅಪ್ಪ ತಾನೆ ಇವಳನ್ನ ಅದು ಯಾವುದೋ ಹಳ್ಳಿಯಿಂದ ಕರ್ಕೊಂಡು ಬಂದಿಟ್ಟಿದ್ದು. ಅವಳಾಗವಳೆ ಬಂದ್ಲಾ? ಕರ್ಕೊಂಡು ಬಂದವ್ರು ಯಾರು ಇವಳನ್ನ? ನೀನು. ಕರ್ಕೊಂಡು ಬರಕ್ಕೆ ಕಳಿಸ್ದವ್ರು ಯಾರು ಹೇಳು? ನಿಮ್ಮಪ್ಪ. ಇವಳೆ ಬಂದ್ಲಾ? ಏನಕ್ಕೆ ಹೋಗಿದ್ದೆ ಇವಳನ್ನ ಕರ್ಕೊಂಡು ಬರೋದಕ್ಕೆ? ನಿಮ್ಮಪ್ಪನ ಕೆಟ್ಟ ಆಸೆ ಪೂರೈಸೋದಿಕ್ಕೆ. ಈ ಮನೆಗೆ ಒಂದು ಗಂಡು ಮಗು ಬೇಕಂತೆ, ವಂಶ ಉದ್ಧಾರ ಆಗ್ಬೇಕಂತೆ, ದೊಡ್ಡ ವಂಶ ನಿಮ್ದು. ಅದಕ್ಕೆ ಒಂದು ಹುಡುಗಿನ ದುಡ್ಡು ಕೊಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ. ಅವಳಾಗವಳೆ ಬಂದಿಲ್ಲ. ಈಗ ಬಾಯಿಗೆ ಬಂದಾಗ ಅವಳನ್ನಂದ್ರೆ ಏನ್ ಪ್ರಯೋಜನ? ಗೌರಿ, ನಿನಗೆ 2 ಹೆಣ್ಮಕ್ಳಿದ್ದಾರೆ. ಈ ಹೆಣ್ಮಗಳಿಗೆ ಬಾಯಿಗೆ ಬಂದಾಗ ಅಂತಿದೆಯಲ್ಲ, ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಬೇಡವಾ? ಇನ್ನು ನೀನು ಯಾರೇ? ನಿನ್ ಯೋಗ್ಯತೆ ಏನು ಅಂತೀನಿ? ನೀನು ಈ ಮನೆ ಕೆಲಸದೋಳು ಅಷ್ಟೇ, ಈ ಮನೆ ಯಜಮಾಂತಿ ಅಲ್ಲ. ಅಲ್ಲ, ತಾವ್ಯಾಕೆ ಇಷ್ಟೊಂದು ಜವಾಬ್ದಾರಿ ತಗೋತಿದ್ದೀರಾ ಅಂತೀನಿ. ಯಜಮಾಂತಿ ನಾನು ಇನ್ನೂ ಇದ್ದೀನಿ, ಬದುಕಿದ್ದೀನಿ, ನಾನು ಎಲ್ಲಾನು ನೋಡ್ಕೋತೀನಿ. ನಿನಗೂ ಒಬ್ಳು ಹೆಣ್ಮಗಳಿದ್ದಾಳೆ, ನೆನ್ಪಿಟ್ಕೋ. ಇನ್ನು ನಿನಗೆ ನಿನ್ನ ಗಂಡ ಹೇಳ್ಬಿಟ್ಟು ಹೋಗ್ಲಿಲ್ವಂತೆ. ಅಷ್ಟು ಪ್ರೀತಿನ ನೀನು ಉಳಿಸ್ಕೊಂಡಿದೀಯಾ? ಒಂದ್ ಗಾದೆ ಮಾತನ್ನ ಹೇಳ್ತೀನಿ, ಕಿವಿ ಕೊಟ್ಟು ಕೇಳಿಸ್ಕೋ ಶ್ರಾವಣಿ. ಪೂಜಿಸಿದ್ರೆ ದೇವ್ರು, ಮುದ್ಸಿದ್ರೆ ಮಗು, ಪ್ರೀತಿಸಿದ್ರೆ ಗಂಡ. ನೀನ್ ಪ್ರೀತಿ ಕೊಟ್ಟಿದ್ದಿದ್ರೆ ಅವನು ನಿನಗೆ ಅಷ್ಟೇ ಪ್ರೀತಿ ಕೊಟ್ಟಿರೋನು.
ಈಗ ಆರ್ಭಟ ಮಾಡಿದ್ರೆ ಏನ್ ಪ್ರಯೋಜನ? ಇವಳು ಯಾವ ಕೆಟ್ಟ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿಲ್ಲ. ಇವಳಿಗಂತ ಕೆಟ್ಟ ಬುದ್ಧಿ ಇಲ್ಲ. ಇವಳೇನು ಅನ್ನೋದು ನನಗೆ ಗೊತ್ತಿದೆ. ನಿಮ್ಮೆಲ್ಲರ ಯೋಗ್ಯತೆನೂ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮಾವನವ್ರ ಹುಚ್ಚು ಅತ್ತೆಗೂ ಹಿಡಿತು ಅನ್ಸುತ್ತೆ. ಅಯ್ಯ ಏ ಮನೆಯಾಳಿ, ಇನ್ನು ಏನ್ ಮಕ್ಕ ನೋಡ್ತಾ ನಿಂತ್ಬಿಟ್ಟೆ ನೀನು? ಆಹಾ, ಗಂಡ ಹೆಂಡ್ರನ್ನ ಬೇರೆ ಮಾಡಿದ್ದಾಯ್ತು, ಮನೇಲಿರೋರಿಗೆಲ್ಲ ಜಗಳ ಜುಟ್ಟು ತಂದಾಕಿದ್ದಂತೂ ಆಯ್ತು. ಇನ್ನೇನ್ ಮಾಡ್ಬೇಕು ಅಂತಿದ್ಯೋ? ಅಲ್ಲಿ ನೋಡಿ, ಏನ್ ಮಕ್ಕ ನೋಡ್ತಾ ನಿಂತಿದ್ದಿ? ಹೋಗಾಚೆ. ಪಲ್ಯಾಕನ ಅಯ್ಯೋ, ನೀನ್ ಕೊಂಡಿಂಗ್ ಹೋಗ. ಅದ್ಯಾಕೆ ಹಂಗ್ ನೋಡ್ತಾ ನಿಂತಿದ್ಯೆ? ಕಂಡು ಹೋಗಾಚ್ಗೆ. ನೋಡ್ರ ಬಾಬಾ, ಅಮ್ಮ ಈ ಕೆಲ್ಸದವ್ರನ್ನ ವಹಿಸ್ಕೊಂಡು ಹೇಗೆ ಮಾತಾಡ್ತಾರೆ ಅಂತ. ಅಲ್ಲ, ಈ ಗತಿಗೆಟ್ಟೊಳಗೋಸ್ಕರ ಊಟನೂ ಮಾಡದೆ ಹಾಗೆ ಹೋದ್ರು. ನೋಡ್ತಾ ಇದ್ದೀನಿ ಶ್ರಾವಣಿ, ಇವಳನ್ನ ಹೀಗೆ ಬಿಟ್ರೆ ನಮ್ಮನ್ನೇ ಕೆಲಸದವ್ರನ್ನಾಗಿ ಮಾಡಿ ಈ ಮನೆ ಯಜಮಾನಿ ಆಗ್ಬಿಡ್ತಾಳೆ. ಇವಳಿಗೊಂದು ಸರಿಯಾದ ಪಾಠ ಕಲಿಸ್ಬೇಕು. ಈ ಹಳ್ಳಿ ಹುಡುಗಿಯರು ತುಂಬ ಚಾಲಾಕಾಗಿರ್ತಾರೆ. ಬೆರಳು ತೋರಿಸಿದ್ರೆ ಹಸ್ತನೇ ನುಂಗ್ತಾರೆ ಅನ್ನಲ್ವಾ? ಆದರೆ ನಮ್ಮಲ್ಲಿ ದೇಹನೇ ನುಂಗ್ಕೊಂಡ್ಬಿಡ್ತಾರೆ. ಅಲ್ವಾ ಮಲ್ಲಿ? ಪರಿಸ್ಥಿತಿ ಹಾಕಿ ತಂದಿಟ್ಟಿರತ್ತೆ. ಇವಳು ಬಂದಿರೋ ಕೆಟ್ಟ ಪರಿಸ್ಥಿತಿ ಅಂದ್ರೆ ಅವಳು ಬಡತನ. ಅವಳನ್ನ ಈ ಸ್ಥಿತಿಗೆ ತಂದಿಟ್ಟಿದೆ. ಇವಳಿಗೆ ಈ ಪರಿಸ್ಥಿತಿ ತಂದಿಟ್ಟವ್ರು ಯಾರು? ನೀನ್ ತಾನೆ? ನೀನು ನಿಮ್ಮ ಅಪ್ಪ ತಾನೆ ಇವಳನ್ನ ಅದ್ ಯಾವ್ದೋ ಹಳ್ಳಿಯಿಂದ ಕರ್ಕೊಂಡು ಬಂದಿಟ್ಟಿದ್ದು. ಅವಳಾಗವಳೆ ಬಂದ್ಲಾ? ಆ ಅವಳ ಗಂಡನಿಂದ ಅವಳ ಮೇಲೆ ಇದ್ದಿದ್ದ ಪ್ರೀತಿ ಅಂತೂ ಕಿತ್ಕೊಂಡಾಯ್ತು. ಇನ್ನು ಅವಳ ಪ್ರಾಣನೇ ತೆಗಿಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಅದನ್ನು ಮಾಡಿದರೆ ಸಾಕಲ್ಲ, ಅವಳ ದಾರಿ ಸುಲಭ ಆಗ್ಬಿಡತ್ತೆ. ಏನೋ ಬರೀತಿದ್ದೀರಾ? ನೋಡು, ಏನು ಹೇಳ ನೋಡೋಣ. ಶ್ರೀಕಾಂತ. ಇದೇನು? ನನಗೆ ಗೊತ್ತಿಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ ಚಿಕ್ಕ ಯಜಮಾನ. ಆಯ್ತಾಯ್ತು, ಸರಿ, ಕೋಪ ಮಾಡ್ಕೊಬೇಡ. ಈಗ ನೀನೇ ಹೇಳ್ತೀಯ ನೋಡು. ನೋಡಿ, ಎಲ್ಲಿ ನೀನೇ ನೋಡು, ಹೇಳು ನೋಡೋಣ. ಎರಡು ಒಂದೇ ಥರ ಇದೆ. ಈಗ ನೀನೇ ಓದು. ಮಾ ಮಾ ಲೀ ನೋಡು. ಲೀ ಮಲ್ಲಿ. ಅಷ್ಟೇ. ಹೇಳು, ನಿನಗೂ ಓದಕ್ ಬರೋಕ್ಕೆಲ್ಲ ಬರತ್ತೀಗ. ನಾಳೆ ಮಲ್ಲಿ